ಸೇರಿದ ಟ್ರಸ್ಟ್ಗೆ CA ಅಂದರೆ ಸಾರ್ವಜನಿಕ ಉದ್ದೇಶಕ್ಕೆ ಬಳಸಿ ಇಟ್ಟಿದ್ದ ಜಮೀನನ್ನು ಕೊಟ್ಟ ಬಗ್ಗೆ BJP ವಾಗ್ದಾಳಿ ಮುಂದುವರಿಸಿಕೊಂಡಿದೆ. ಇವರು ಟ್ರಸ್ಟ್ಗೆ ಭೂಮಿ ನೀಡುವ ವಿಚಾರದಲ್ಲಿ ಲೋಪ ಆಗಿದೆ ಅನ್ನೋದು ನಾರಾಯಣಸ್ವಾಮಿ ಅವರ ಆರೋಪ. AICC ಅಧ್ಯಕ್ಷರು ಪ್ರಭಾವ ಪಡ್ಕೊಂಡಿದ್ದಾರೆ. ಅವರೇ ಸದಸ್ಯರಾಗಿರುವ ಅಂದರೆ ಸಚಿವರು ಅಂದರೆ ಪ್ರಿಯಾಂಕ ಖರ್ಗೆ ಈ ಕೇಸಲ್ಲಿ ಟ್ರಸ್ಟ್ಗೆ ಹೆಚ್ಚು ಭೂಮಿ ಕೊಡಲಾಗಿದೆ, ಇಲ್ಲಿ ಅಧಿಕಾರ ದುರ್ಬಳಕೆ ಆಗಿದೆ ಅಂತ ಅವ್ರದ್ದು ವಾದ. ಅದಕ್ಕೆ ನಾವು ಪ್ರಿಯಾಂಕ ಖರ್ಗೆ ರಾಜೀನಾಮೆ ಕೇಳ್ತೀವಿ. ಖರ್ಗೆ ಕುಟುಂಬದಿಂದ ಈ ಜಮೀನಿನ ಹಿಂದಕ್ಕೆ ಪಡೆದು ಹರಾಜು ಮಾಡಬೇಕು. ಇದಕ್ಕೆ ಖರ್ಗೆ ಗರಂ ಆಗಿದ್ದ ಖರ್ಗೆಗೆ ತಮ್ಮ ವಿರುದ್ಧ ಅಂದರೆ ನಾರಾಯಣಸ್ವಾಮಿ ವಿರುದ್ಧ ಗರಂ ಆಗಿದ್ರ ಖರ್ಗೆ ಪ್ರಿಯಾಂಕ್ ಮೈಂಡ್ ಯುವರ್ ಲ್ಯಾಂಗ್ವೇಜ್, ನಿಮ್ಮ ಭಾಷೆಯ ಬಗ್ಗೆ ಎಚ್ಚರವಿರಲಿ ಅಂತ ಅವ್ರು ಹೇಳಿದ್ದಾರೆ. ನಾನು ನಿಮ್ಮ ತಂದೆ ಥರ ನಿಮ್ಮ ಹೆಸರನ್ನು ಬಳಸ್ಕೊಂಡು ಬಂದವನಲ್ಲ ಅಂತ ಟಕ್ಕರು. ಕಾಂಗ್ರೆಸ್ ಅಸಮಾಧಾನ ವ್ಯಕ್ತಪಡಿಸಿದೆಯಂತೆ ರಾಜಭವನದ ಕದ ತಟ್ಟಿರೋದಕ್ಕೆ. ರಾಜ್ಯಪಾಲರು ಪರಿಶೀಲಿಸಲಿ, ತಪ್ಪಿದ್ರೆ ಕ್ರಮ ತಗೊಳ್ಳಿ ಅಂತ ಗೃಹ ಮಂತ್ರಿಗಳು ಸವಾಲು. ದೇಶಕ್ಕೆಲ್ಲ ಬುದ್ಧಿ ಹೇಳೋರು ಹಿಂಗ ಮಾಡೋದು ಅಂತ ಕುಮಾರಸ್ವಾಮಿ. ಅವರು ನಾಡಿಗೆಲ್ಲ ಬುದ್ಧಿ ಹೇಳೋರು, ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ವಾ? ಖಾಸಗಿ ಜಮೀನು ಇರಲಿಲ್ವಾ? KDP ಜಾಗನ ಯಾಕೆ ಪಡಿಬೇಕಾಗಿತ್ತು? ಅಧಿಕಾರ ದುರುಪಯೋಗ ಅಲ್ವಾ ಅದು? ಉತ್ತರ ದೇಶಕ್ಕೆ ಬುದ್ಧಿ ಹೇಳೋರು ಅವ್ರು ಹೇಳ್ಬೇಕೀಗ. ಒಂದೇ ಅಡ್ರೆಸ್ಗಳಲ್ಲಿ 2-3 ಸೈಟ್ಗಳನ್ನು ಕೊಟ್ಟಿರೋದು ಕೂಡ ಇಲ್ಲಿ ಸ್ವಜನ ಪಕ್ಷಪಾತ ಆಗಿದೆ. AICC ಅಧ್ಯಕ್ಷರಾಗಿದ್ದುಕೊಂಡು ನಿಮ್ ಇನ್ಫ್ಲೂಯೆನ್ಸ್ ಇಲ್ವಾ ಇದರಲ್ಲಿ? ಈ ನೋಟಿಫಿಕೇಶನ್ ಆ ಸೈಟ್ಗಳನ್ನು ಎಲ್ಲ ವಾಪಸ್ ತಗೊಳ್ಬೇಕು, ಮತ್ತೆ ಇದು ಆಕ್ಷನ್ಗೆ ಹೋಗ್ಬೇಕು. ನನ್ನನ್ನ ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ಚಲ್ಲಾಣ ಹರಿದು ಬಿಡ್ತೀನಿ ನಾನು. ಮೈಂಡ್ ಯುವರ್ ಲ್ಯಾಂಗ್ವೇಜ್ ಮಿಸ್ಟರ್ ಪ್ರಿಯಾಂಕ್. ಪಕ್ಕದಲ್ಲಿ ನಮ್ಮ ಅಪ್ಪನ ಹೆಸರು ಅದಕ್ಕೆ ನನಗೂ ತಿಮ್ಮಯ್ಯನ ಇನ್ಫ್ಲೂಯೆನ್ಸ್ ನನಗೇನು ಕೊಡ್ಲಿಲ್ಲ. ನಿಮ್ಮದು ಮಲ್ಲಿಕಾರ್ಜುನ್ ಖರ್ಗೆ, ಅದು ನಿಮ್ ಪಕ್ಕದಲ್ಲಿ ಖರ್ಗೆ ಅನ್ನೋದು ಇಲ್ದೇ ಇದ್ದಿದ್ರೆ ಮಂಡಲ್ ಪಂಚಾಯತ್ ಮೆಂಬರು ಆಗ್ತಿರ್ಲಿಲ್ಲ. ನೀವು ನೀನೇನೇನು ಹೋರಾಟ ಮಾಡಿದ್ಯಾ ಅಣ್ಣ? ರಾಜ್ಯಪಾಲರು ಪರಿಶೀಲನೆ ಮಾಡಲಿ. ಅವರು ಕಾನೂನಿಗೆ ಬಾಹಿರವಾಗಿ ಕೆಲಸ ನಡೆದಿದೆ, ಆ ರೀತಿ ಆಗಿದೆ ಅಂತಂದ್ರೆ ಅದು ಏನು ಕ್ರಮ ತಗೋಬೇಕೋ ತಗೊಳ್ಳಿ. ನೀವು ಕೂಡ ಒಂದು ಕಂಪನಿ ಮಾಡಿ, ನೀವು ಕೂಡ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡಿ, ಆ ರೀತಿ ಹಾಕಿದ್ರೆ ನಿಮಗೂ ಕೊಡ್ತಾರೆ. ಯಾವ ಸರ್ಕಾರದಲ್ಲಿ ಆರೋಪ ಇಲ್ಲ ಹೇಳಿ? ಅಲ್ಲ, ಪ್ರಾಜೆಕ್ಟ್ ಮಾಡಿ ಅರ್ಜಿ ಹಾಕಿದ ತಕ್ಷಣ ಕೊಡ್ತಾರೆ ಅಂತಲ್ಲ, ಕೊಟ್ಟೇ ಇಲ್ಲ ಅಂತಾನೂ ಅಲ್ಲ. KIDBನಲ್ಲಿ ಕೊಟ್ಟೇ ಕೊಡ್ತಾರೆ ಅಂತೇನಿಲ್ಲ. ಈ ಪ್ರಕರಣದಲ್ಲಿ ಭಾಳ ಸರಳ. ನಿನ್ನೆ ಕೇಳಿದ ಪ್ರಶ್ನೆಗೆ ಇವತ್ತಿಗೂ ಐದರ್ KIDB ಆರ್ ಇಂಡಸ್ಟ್ರೀಸ್ ಮಿನಿಸ್ಟರ್ ವಾಟ್ ಎವರ್ ಇಟ್ ಇಸ್, ಯಾರೇ, ಯು ನೀಡ್ ಟು ಕಮ್ ಲಿಟ್ಲ್ ಕ್ಲೀನ್. ಏನು ಯಾವ ಮಾನದಂಡಗಳೇನು? ಈ ಭೂಮಿಗೆ ಅರ್ಜಿ ಹಾಕಿದ್ದವರು ಯಾರ್ಯಾರು ಇವರನ್ನೂ ಸೇರಿಸಿ, ಯಾರ್ಯಾರ ಉದ್ದೇಶ ಆದ್ಯತೆಗಳು ಆ ಜಮೀನಿನಲ್ಲಿ ಏನು ಮಾಡುತ್ತೇವೆ ಎಂದಿತ್ತು, ಯಾವ ಲೆಕ್ಕಾಚಾರದ ಮೇಲೆ ಇವರಿಗೆ ಪ್ರಿಯಾರಿಟಿ ಬಂತು ಅಥವಾ ಇನ್ಯಾರಿಗೋ ಬರಲಿಲ್ಲ, ಇದನ್ನೊಂಚೂರು ಎಕ್ಸ್ಪ್ಲೈನ್ ಮಾಡಿದ್ರೆ ಐ ಥಿಂಕ್ ದಿ ಮ್ಯಾಟರ್ ವಿಲ್ ಬಿ ಕ್ಲಿಯರ್. ಇದರಲ್ಲಿ ಏನಾದರೂ ಪ್ರಭಾವ ಬೀರಿದೆ, ಮುಗೀತು ಕತೆ ಅಲ್ವಾ? ವಾಕ್ಯ